ನಮಸ್ತೆ ವೀಕ್ಷಕರೇ, DFCCIL ಇಲಾಖೆಯಲ್ಲಿ ಕೇಂದ್ರ ಸರ್ಕಾರಿ ಉದ್ಯೋಗಗಳಿಗೆ ನೇಮಕಾತಿ ಆರಂಭಗೊಳ್ತಾ ಇದೆ. ಒಟ್ಟು ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಇಲಾಖೆಯಲ್ಲಿ ಖಾಲಿ ಇರುವ 442 ಹುದ್ದೆಗಳು ನಮ್ಮ ಭಾರತದಲ್ಲಿ ಖಾಲಿ ಇರುವುದರಿಂದ ಆಸಕ್ತ ಹಾಗೂ ಅರ್ಹತಾ ಪಡೆದ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಕರುನಾಡು ವಂದನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹಾಗೂ ಹೊಸದಾಗಿ ನೋಡುತ್ತಿರುವ ವೀಕ್ಷಕರಿಗೆ ಕಳೆಕಳೆಯ ವಿನಂತಿ ಏನೆಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಡೈಲಿ ನ್ಯೂ ಅಪ್ಡೇಟ್ಸ್ ರಿಲೇಟೆಡ್ ಜಾಬ್ಸ್ ಬರ್ತಾನೆ ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಂಬಲಿಸಿ ಫ್ರೆಂಡ್ಸ್. ನಿಮ್ಮ ಬೆಂಬಲ ಅತ್ಯಮೂಲ್ಯವಾಗಿದೆ. ಥ್ಯಾಂಕ್ ಯು. ಖಾಲಿ ಇರುವ 642 ಹುದ್ದೆಗಳ ಪೈಕಿ ವರ್ಗೀಕರಣ ಮತ್ತು ವಿದ್ಯಾರ್ಥಿ ನೋಡೋದಾದರೆ ಮ್ಯಾನೇಜರ್ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ 3 ಹುದ್ದೆಗಳು, ಎಕ್ಸಿಕ್ಯೂಟಿವ್ ಸಿವಿಲ್ ಡಿಪಾರ್ಟ್ಮೆಂಟಲ್ಲಿ 36 ಹುದ್ದೆಗಳು, ಡಿಪ್ಲೊಮಾ ಇನ್ ಸಿವಿಲ್ ಮಾಡಿರಬೇಕು. ಅದೇ ರೀತಿ ಎಕ್ಸಿಕ್ಯೂಟಿವ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಲ್ಲಿ 64 ಹುದ್ದೆಗಳಿದೆ, ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಮಾಡಿರಬೇಕು. ಎಕ್ಸಿಕ್ಯೂಟಿವ್ ಸಿಗ್ನಲ್ ಆ್ಯಂಡ್ ಟೆಲಿಕಾಮ್ ಇದರಲ್ಲಿ 75 ಹುದ್ದೆಗಳಿದ್ದಾವೆ. ಇದರಲ್ಲಿ ಪರ್ಟಿಕ್ಯುಲರ್ಸ್ ಅದಕ್ಕೆ ಸಂಬಂಧಿಸಿದಂಥ ಡಿಪ್ಲೊಮಾ ಅವರು ಮಾಡಿರಬೇಕು. ಅದೇ ರೀತಿ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ MTS ಇದರಲ್ಲಿ ಟೋಟಲ್ 464 ಹುದ್ದೆಗಳಿವೆ. ಇದೇ ಜಾಸ್ತಿ ಹುದ್ದೆ ಇದರಲ್ಲಿರೋದು. ಈ ಹುದ್ದೆಗೆ SLC ಮತ್ತು ITI ಮಾಡಿರಬೇಕು. ಹುದ್ದೆಗಳಿಗೆ ಸಂಬಂಧಿಸಿದಂತಹ ವೇತನ ಶ್ರೇಣಿ ನೋಡೋದಾದರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಹುದ್ದೆಗೆ 6,000ದಿಂದ 12,000ದವರೆಗೆ ಮಾಸಿಕ ವೇತನ ಇದೆ. ಅದರ ಜೊತೆಗೆ ಎಕ್ಸಿಕ್ಯೂಟಿವ್ ಹುದ್ದೆಗೆ ನೋಡೋದಾದರೆ 30,000ದಿಂದ 1,20,000ದವರೆಗೆ ವೇತನ ಇದೆ. ಅದೇ ರೀತಿ ಜೂನಿಯರ್ ಮ್ಯಾನೇಜರಿಗೆ ನೋಡೋದಾದರೆ 50,000ದಿಂದ 1,60,000ದವರೆಗೆ ವೇತನ ಇಲ್ಲಿ ನಿಗದಿಪಡಿಸಲಾಗಿದೆ. ಪ್ರಮುಖ ದಿನಾಂಕಗಳು ಅಂದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನ 18 ಜನವರಿ 2025 ಆಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 16 ಫೆಬ್ರವರಿ 2025 ಆಗಿದೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇಲ್ಲಿ ಇನ್ನೊಂದು ಮುಖ್ಯ ಸೂಚನೆ ಗಮನಿಸಬೇಕಾಗಿರೋದೇನೆಂದರೆ ಆನ್ಲೈನ್ ಮೂಲಕ ಅರ್ಜಿ ಇಲ್ಲಿ ಸಲ್ಲಿಸಬೇಕಾಗ್ತದೆ. ಇನ್ನು ಆನ್ಲೈನ್ ಮೂಲಕ ಸಲ್ಲಿಸಲು ಲಿಂಕ್ನ ಇನ್ನೂ ಆಕ್ಟಿವ್ ಆಗಿ ಬಿಟ್ಟಿಲ್ಲ. ಸೊ 18ನೇ ತಾರೀಕು ಜನವರಿ 2025ರಂದು ವಿಶೇಷವಾಗಿ ಅಧಿಕೃತ ಲಿಂಕ್ನ ಇವರ ವೆಬ್ಸೈಟಲ್ಲಿ ಲಿಂಕ್ನ ಬಿಡುಗಡೆ ಮಾಡಲಾಗುತ್ತದೆ. ಇದರ ಅಧಿಕೃತ ವೆಬ್ಸೈಟ್ನ ಲಿಂಕ್ನು ಸಹ ನನ್ನ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ತಾವು ಅದನ್ನು ಗಮನಿಸಬಹುದು. ಹುದ್ದೆಗಳಿಗೆ ಸಂಬಂಧಿಸಿದ ವಯೋಮಿತಿ ನೋಡೋದಾದರೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಕನಿಷ್ಠ ವಯೋಮಿತಿ 18ರಿಂದ ಗರಿಷ್ಠ 33 ವರ್ಷದವರೆಗೆ ನಿಗದಿಪಡಿಸಲಾಗಿದೆ. ಅರ್ಜಿಯ ಶುಲ್ಕದ ವಿವರಗಳನ್ನು ನೋಡೋದಾದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 1,000, 2A, 2B, 3A, 3B ವರ್ಗದ ಅಭ್ಯರ್ಥಿಗಳಿಗೆ 1,000. ಅದೇ ರೀತಿ ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ಅಭ್ಯರ್ಥಿಗಳಿಗೆ, ಅಂಗವಿಕಲ ವರ್ಗದ ಅಭ್ಯರ್ಥಿಗಳಿಗೆ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಇಲ್ಲಿ ಯಾವುದೇ ರೀತಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪರೀಕ್ಷೆ ಹಾಗೂ ಮಾದರಿ ವಿಷಯಗಳನ್ನು ನೋಡೋದಾದರೆ ಸಾಮಾನ್ಯ ವಿಜ್ಞಾನ ಅಥವಾ ಅರಿವು, ಗಣಿತಶಾಸ್ತ್ರ ಹಾಗೂ ತಾರ್ಕಿಕ ಒಟ್ಟು 120 ಅಂಕಗಳಿಗೆ ಈ ಪರೀಕ್ಷೆ ಇರುತ್ತದೆ. ಇದು ಸಮಯ ನೋಡೋದಾದರೆ 2 ಗಂಟೆಗಳ ಕಾಲವರೆಗೆ ಇದಕ್ಕೆ ಅವಕಾಶವಿರುತ್ತೆ.